ಪ್ರಯಾಣ ದರ ಹೆಚ್ಚಾದ ಬೆನ್ನಿಗೆ ಆಕ್ರೋಶವೂ ಕೂಡ ವ್ಯಾಪಕವಾಗ್ತಾ ಇದೆ. ಇದರ ಬೆನ್ನಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೂಚನೆಯನ್ನು ಕೊಟ್ಟಿದ್ದಾರೆ. ಬಿಎಂಆರ್ಸಿಯಲ್ಲಿ ಅವೈಜ್ಞಾನಿಕವಾಗಿ ಎಲ್ಲೆಲ್ಲಿ ಏರಿಕೆಯಾಗಿದೆಯೋ ಅಲ್ಲಿ ದರ ಇಳಿಸಿ ಎನ್ನುವಂಥ ಸೂಚನೆಯನ್ನು ಸಿಎಂ ಕೊಟ್ಟಿದ್ದಾರೆ. ಪ್ರಯಾಣಿಕರ ಹಿತರಕ್ಷಣೆಗೆ ಕ್ರಮ ಕೈಗೊಳ್ಳಿ ಅಂತ ಸಿಎಂ ಸೂಚಿಸಿ ಟ್ವೀಟ್ ಮಾಡಿದ್ದಾರೆ. ದರ ಇಳಿಸಿ ಅಂತ ನಾವು ನಮ್ಮ ಅಭಿಪ್ರಾಯವನ್ನು ಹೇಳಿದ್ದೀವಿ, ಈ ಬಗ್ಗೆ ಅವರ ಕಮಿಟಿ ನಿರ್ಧಾರ ಮಾಡುತ್ತೆ ಅಂತ ಡಿ.ಕೆ. ಶಿವಕುಮಾರ್ ಕೂಡ ಮಾತನಾಡಿದ್ದಾರೆ. ಮೆಟ್ರೋ ದರ ಇಳಿಸಿದ್ರೆ ಜನಸಾಮಾನ್ಯರಿಗೆ ಅನುಕೂಲ ಆಗುತ್ತೆ, ಈ ಬಗ್ಗೆ ಸಿಎಂ ಕೊಟ್ಟಿರುವಂಥ ಸೂಚನೆ ಒಳ್ಳೆಯ ನಿರ್ಧಾರ ಅಂತ ಸಚಿವ ಎಂ.ಬಿ. ಪಾಟೀಲ್ ಕೂಡ ಮಾತನಾಡಿದ್ದಾರೆ. ಡಿಸಿಎಂ ಡಿ.ಕೆ. ಶಿವಕುಮಾರ್ ಮತ್ತು ಎಂ.ಬಿ. ಪಾಟೀಲ್ ಈ ಬಗ್ಗೆ ಮಾತನಾಡಿದ್ದಾರೆ. ಸಿಎಂ ಮಾಡಿರುವಂಥ ಟ್ವೀಟ್ ಅನ್ನು ನೋಡ್ತಾ ಇದ್ರೆ ಅದರಲ್ಲಿ ಅವರು ಸ್ಪಷ್ಟವಾಗಿ ಉಲ್ಲೇಖಿಸಿದ್ದೇನು ಅಂತಂದ್ರೆ, ಹೆಚ್ಚು ಮಾಡಬೇಡಿ ಅಂತ ಹೇಳ್ತಿಲ್ಲ, ಬದಲಾಗಿ ಅವೈಜ್ಞಾನಿಕವಾಗಿ ಎಲ್ಲಿ ಏರಿಕೆಯಾಗಿದೆಯೋ ಅದನ್ನು ಕಡಿಮೆ ಮಾಡಿ ಪರಿಷ್ಕರಣೆ ಮಾಡಿ ಅಂತ ಸೂಚಿಸಿದ್ದಾರೆ. ಡಿಸಿಎಂ ಮತ್ತು ಎಂ.ಬಿ. ಪಾಟೀಲ್ ಮಾತನಾಡಿದ್ದೇನು ನೋಡೋಣ. ವಿ ಡೋಂಟ್ ಹ್ಯಾವ್ ಎನಿ ರೋಲ್. ಕರ್ನಾಟಕ ಸರ್ಕಾರ ಆಗಲಿ ನನಗಾಗಲಿ ಯಾವ ಫೈಲು ಬರೋದಿಲ್ಲ, ನನಗೆ ಯಾವುದು ರೋಲ್ ಇಲ್ಲ. ಜನದ್ದು ಬಯಕೆ ಇತ್ತು, ಅದನ್ನು ಮುಖ್ಯಮಂತ್ರಿಗಳು ಗಮನಿಸಿ ತಿಳಿಸಿದ್ದಾರೆ. ಅವರು ಅದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಇನ್ ದಿ ಬೆಸ್ಟ್ ಇಂಟ್ರೆಸ್ಟ್ ಆಫ್ ಕಾಮನ್ ಮ್ಯಾನ್, ಬೆಸ್ಟ್ ಇಂಟ್ರೆಸ್ಟ್ ಆಫ್ BMRC ಏನು ಡಿಸಿಷನ್ ತೊಗೊಳ್ತಾರೋ ತೊಗೊಳ್ಳಿ. ಅದಕ್ಕೊಂದು ಸಪ್ರೇಟ್ ಕಮಿಟಿ ಇದೆ, ಅದಕ್ಕೊಬ್ಬರು ಜಡ್ಜ್ ನೇಮಕ ಮಾಡಿರ್ತಾರೆ. ನಾವು ಗೌರ್ಮೆಂಟು ನಮ್ಮ ಅಭಿಪ್ರಾಯ ತಿಳಿಸ್ತೀವಿ ಅಷ್ಟೇ. ಇಟ್ ಈಸ್ ಲೆಫ್ಟ್ ಟು ದೆಮ್. ಮೆಟ್ರೋ ಅಲ್ಲಿ ಸಹಭಾಗಿತ್ವವನ್ನು ನಾವು ಹೊಂದಿದ್ದೀವಿ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ. ಈಗ ಮೆಟ್ರೋ ಮಾಡಿರೋ ಉದ್ದೇಶ ಈ ಅರ್ಬನ್ ಬ್ಯಾಂಗ್ಳೂರ್ ಏನಿದೆ ಅದನ್ನ ನಾವು ಡಿಕಂಜೆಸ್ಟ್ ಮಾಡಬೇಕು ಇದನ್ನ ಅಂತ ಹೇಳಿ, ಹೀಗಾಗಿ ಮೆಟ್ರೋ ಇರುವಂತದ್ದು. ಈ ಬಟ್ ಮೆಟ್ರೋದಲ್ಲಿನೂ ಕೂಡ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಕೂಡ ನಾವು ದರ ಏರಿಕೆ ಮಾಡಿದ್ರೆ ಮತ್ತೆ ವಾಹನ ಹೊಂದುವುದು ಮತ್ತು ಮೆಟ್ರೋ ಇದು ಮಾಡೋದು ಎರಡು ಒಂದೇ ಆಗುತ್ತೆ. ಹೀಗಾಗಿ ಮುಖ್ಯಮಂತ್ರಿಗಳು ಸರಿಯಾದಂಥ ನಿರ್ಣಯ ತೆಗೆದುಕೊಂಡಿದ್ದಾರೆ. ಮುಖ್ಯಮಂತ್ರಿಗಳು ಪರ್ಸ್ಯೂನು ಮಾಡ್ತಾರೆ, ನಾವು ಮಾಡಲೂಬೇಕದನ್ನು ಮಾಡಿ ಕೇಂದ್ರ ಸರ್ಕಾರ ರಾಜ್ಯಸಭೆ ಒಪ್ಪಿಕೊಂಡು ಇವತ್ತು ಈ ಮೆಟ್ರೋ ದರವನ್ನು ಇಳಿಸಿದ್ರೆ ಅದು ಜನಸಾಮಾನ್ಯರಿಗೆ, ಇವತ್ತು ವಿಶೇಷವಾಗಿ ಕೆಲಸ ಮಾಡುವಂಥ ಜನರಿಗೆ ಇವತ್ತು ದಿವಸ ಇರುವಾಗ ಎಲ್ಲರೂ ಕೂಡ ಮತ್ತೆ ಬೆಂಗಳೂರಿನಲ್ಲೇ ಈ ಒತ್ತಡ, ನಾವು ಬೆಂಗಳೂರು ಮೇಲೆ ಒತ್ತಡ ಅಂತೀವಿ, ಈ ಬೆಂಗಳೂರಿನಲ್ಲಿ ಒತ್ತಡ ಕಡಿಮೆ ಆಗಬೇಕಾದ್ರೆ ಮೆಟ್ರೋ, ಸಬರ್ಬನ್ ರೈಲ್ವೆ, ಫೆರಿಫಿಲ್ ರಿಂಗ್ ರೋಡು ಇವೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಕೂಡ ಆಗಬೇಕಾಗ್ತದೆ. ಹೀಗಾಗಿ ಮುಖ್ಯಮಂತ್ರಿಗಳು ಸರಿಯಾದಂಥ ಇದು ಮಾಡಿದ್ದಾರೆ. ನಾವು ಒಳ್ಳೆ ನಿರ್ಧಾರವನ್ನು ಮುಖ್ಯಮಂತ್ರಿ ತೇಜಸ್ವಿ ಸೂರ್ಯ ಅವರು ರಾಜ್ಯ ಸರ್ಕಾರದ ವಿರುದ್ಧ ಆರೋಪವನ್ನು ಮಾಡ್ತಿದ್ದಾರೆ ಮೆಟ್ರೋ ಏರಿಕೆ ದರ ವಿಚಾರಕ್ಕೆ. ನೋಡಿ, ಅದು ಕುಂತು ಚರ್ಚೆ ಮಾಡಬೇಕಾಗ್ತದೆ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕೂತ್ಕೊಂಡು ದಿವಸ ಚರ್ಚೆ ಮಾಡಿ, ಮೆಟ್ರೋಗೂ MD ಇದ್ದಾರೆ, ಕೂತ್ಕೊಂಡು ಚರ್ಚೆ ಮಾಡಿ ಒಟ್ಟಾರೆ ಎರಡು ಸರ್ಕಾರಗಳು ಜನರ ಮೇಲೆ ಹೊರೆ ಆಗುವಂಥದ್ದು ಕೆಲಸ ಆಗಬಾರ್ದು. ಅದಕ್ಕೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಈಗಾಗಲೇ ಮುಖ್ಯಮಂತ್ರಿ ತಮ್ಮ ರಾಜ್ಯದ ಭಾಗವನ್ನು ಅವ್ರು ಹೇಳಿದ್ದಾರೆ. ಇದಾದ್ಮೇಲೂ ಕೂಡ ತೇಜಸ್ವಿ ಸೂರ್ಯ ಅವರು ರಾಜಕಾರಣ ಮಾಡಬೇಕಾಗಿದ್ರೆ ಇವ್ರು ಏನು ನಮ್ಮ ಮುಖ್ಯಮಂತ್ರಿಗಳು ಮಾಡಿದ ಅದನ್ನ ಇವತ್ತು ತೇಜಸ್ವಿ ಸೂರ್ಯನೂ ಕೂಡ ಮಾಡಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.